10ನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ಪುಸ್ತಕದ 4ನೇ ಪದ್ಯ ಛಲಮನೆ ಮೆರೆವೆನು ರನ್ನ ಬರೆದಂತಹ ಈ ಒಂದು ಪದ್ಯವನ್ನು ಈಗ ರಾಗವಾಗಿ ಹೇಳ್ಕೊಡ್ತೀನಿ. ಎಲ್ಲರೂ ಹೇಳ್ತೀರಾ? ಮೊದಲು ವಚನ. ಇಂಬುಕೈವೆಯಪ್ಪೊಡೆ ಪಾಂಡವರ ನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವಕ್ರಮದೋಳ್ ನಡೆವಂತು ಮಾಳ್ಪಿಂ ಇನ್ನುಂ ಅವರೆಮ್ಮಂದುದಂ ಮೀರುವರಲ್ಲ ನೀನುಂ ಎಮ್ಮ ಪೇಳುದಂ ಮೀರದೆ ನಗಳು ವೇಳ್ಕುಮ್ಮೆನೆ ಸುಯೋಧನಂ ಮುಗುಳ್ನಯನಕ್ಕೋ. ನೋಡಿ, ಕಮ್ ಅಂತ ಐತಿ ಅಂದ್ರೆ ಕಂದ ಪದ್ಯ ಅಂತ ಹೇಳಿ ಅಲ್ವಾ. ಹೂ ಅಂತ ಇದ್ರೆ ಉತ್ಪಲಮಾಲ ವೃತ್ತ. ಈ ಕಂದ ಪದ್ಯ ಮೊದಲೇ. ನಿಮಗ ಪೊಡೆಪಟ್ಟು ಪೋಪಿ ನಿಮಗ ಪೊಡಮಟ್ಟು ಪೋಪಿ ಸಮಕಟ್ಟಿಂ ಬಂದೆನ್ ಐತರೋಳ್ ಸಂಧಿಯನೇ ಸಮಕುಳಿಸಲೆಂದು ಬಂದೆನೆ ಸಮರದೊಳೋ ಎನಗಜ್ಜ ಬೇಳಿಂ ಆವುದು ಕಜ್ಜಂ. ಪೂರ್ತಿ ಹೇಳ್ತೀನಿ, 2 ಸಾಲ ಒಂದೊಂದ್ಸರಿ ಹಾಗೆ ಹೇಳು. ನಿಮಗ ಪೊಡೆಪಟ್ಟು ಪೋಪೀಂ ಸಮಕಟ್ಟಿಂ ಬಂದಂ ಐತರೋಳ್ ಸಂಧಿಯನೇಂ ಸಮಕೊಳಿಸಲೆಂದು ಬಂದೆನೆ ಸಮರದೊಳು ಎನಗಜ್ಜ ಪೇಳಿ ಮಾವುದು ಕಜ್ಜಂ. ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಪಾಂಡು ಸುತರೋಳಿ ನೆಲವಿದು ಪಾಂಡು ಸುತರೋಳ್ ಈ ನೆಲನಿದು ಪಾಳ್ನೆಲ ನೆನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪನೆ. ಉತ್ಪಲ ಮಾಲ ವೃತ್ತ 3ನೇ ಚರಣ. ಎನ್ನಣುಗಾಳಂ ಎನ್ ಅಣುಗದಮ್ಮನ ನಿಕ್ಕಿದ ಪಾರ್ಥ ಭೀಮರ ಉಳ್ಳೆನ್ನಗಂ ಒಲ್ಲೆನ್ ಎನ್ನೊಡಲೋಳ್ ಅನ್ನಸ ಉಳ್ಳಿನ ಮಜ್ಜ ಸಂಧಿಯಂ ಮುನ್ನಂ ಅವಂದಿರ್ಬರು ಇಕ್ಕುವೆ ನಿಕ್ಕಿ ಬಳಿಕೆ ಸಂಧಿಗೆ ವೈವೆನ್ ಯಗಳ್ದಿ ಅಂತಕಾತ್ಮಜನೋಳ್ ಎನ್ ಅಳಲಾರಿದೊಡೆ
ಎನ್ನಣುಗಾಳಂ ಅಣುಗದಮ್ಮನ ನಿಕ್ಕಿದ ಪಾರ್ಥ ಭೀಮರು ಉಳ್ಳೆನ್ನಗಂ. ನಾನು ಹೇಳ್ತೀನಿ ಕೇಳಿ. ಎನ್ನಣುಗದಮ್ಮನ ನಿಕ್ಕಿದ ಪಾರ್ಥ ಭೀಮರು ಉಳ್ಳೆನ್ನಗಂ ಒಲ್ಲೆನೆನ್ನೊಡಲೋಳ್ ಅನ್ನಸು ಉಳ್ಳಿನ ಮಜ್ಜ ಸಂಧಿಯಂ ಮುನ್ನಂ ಅವಂದಿರ್ಬರುಂ ಇಕ್ಕುವೆನ್ ಇಕ್ಕಿ ಬಳಿಕ್ಕೆ ಸಂಧಿಗೆ ವೈವೆನ್ ಅಂತಕಾಂತಕಾತ್ಮಜನೋಳ್ ಎನ್ನಳಲ ಅರಿದೊಡೆ ಆಗದೆ ಎಂಬೆನೇ. ಇನ್ನೊಂದು ನೆಕ್ಸ್ಟ್ ಕಂದ ಪದ್ಯ. ಪುಟ್ಟಿದ ನೂರರುಂ ಎನ್ಮಡ ಮುಟ್ಟಿದ ನೂರ್ಮರುಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪದಳ್ಳುತು ಸತ್ತರ್ ಪುಟ್ಟರೇ ಪಾಂಡವರೋಳ್ ಇರಿದು ಚಲಮನೆ ಮೆರವೆಂ ಕಾದದಿರೆನಜ್ಜ ಪಾಂಡವರಾದ ಮೇಣಿಂದಿನೊಂದೆ ಸಮರದೋಳ್ ಆಮೇಣಾದೆನ್ ಅರಿದಿಂದೆ ಪಾಂಡವರ್ಗಾದುದು ಮೇನ್ ಆಯ್ತು ಕೌರವಂಗೆ ಅವನೇ ತಳಂ. ಚಲವನೆ ಮೆರೆವಂ. ಈ ಪದ್ಯ ಭಾಗವನ್ನು ಈಗ ನೋಡೋಣ. ಮೊದಲು ವಚನ. ಇಂಬು ಕೇವೆಯಪ್ಪಡೆ ಪಾಂಡವರನ್ನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವಕ್ರಮದೋಳ್ ನಡೆವಂತು ಮಾಳ್ಪಿಂ ಇನ್ನುಂ ಅವರೆಮ್ಮಂದುದಂ ಇಂಬು ಕೇಯುವದವರ್ ಮೀರುವರಲ್ಲ ನೀನುಂ ಎಮ್ಮ ಪೇಳ್ದುದಂ ಮೀರದೆ ನಗಳ್ವೇಳ್ಕುಂ ಏನೇ ಸುಯೋಧನಂ ಮುಗುಳ್ನಗೆ ನಕ್ಕು. ನೋಡಿ, ಇಲ್ಲಿ ಶರಶಯ್ಯ ಮೇಲೆ ಮಲಗಿರುವಂತಹ ಭೀಷ್ಮನನ್ನು ನೋಡ್ತೀರಿ. ಅಲ್ಲಿಗೆ ದುರ್ಯೋಧನ ಬರ್ತಾನೆ. ಬಂದ್ಬಿಟ್ಟು ಅವನ ಆಶೀರ್ವಾದ ತಗೊಂಡು ಹೋಗೋಣ ಅಂತೇಳಿ ಬರ್ತಾನೆ. ಆವಾಗ ಈ ಭೀಷ್ಮ ಮತ್ತು ದುರ್ಯೋಧನ ಇವರಿಬ್ಬರು ನಡೆಯುವಂಥ ಸಂಭಾಷಣೆ. ಮೊದಲು ಈ ವಚನದಲ್ಲಿ ಭೀಷ್ಮರು ಹೇಳ್ತಾರೆ ಏನು, ಇಂಬು ಕೇವೆಯಪ್ಪಡೆ ಪಾಂಡವರನ್ನು ನೊಡಂಬಡಿಸಿ. ನೀನು ಒಪ್ಕೊಳ್ಳೋದಾದರೆ ನೋಡಪ್ಪ, ಮೊದಲೆಲ್ಲ ತೀರ್ಮಾನ ಆಗಿತ್ತು, ಅಣ್ಣ ತಮ್ಮಳು ಅಂದಮೇಲೆ ಆಸ್ತಿ ರಾಜ್ಯ ಎಲ್ಲ ಹಂಚ್ಕೊಬೇಕಾನೆ. ಅದು ಮೊದಲೇನು ತೀರ್ಮಾನ ಆಗಿತ್ತಲ್ಲ ಹಂಗೆ ಒಪ್ಕೊಂಬಿಡಪ್ಪ, ಹಿರಿಯರೆಲ್ಲ ಮಾಡಿದ್ವಲ್ಲ ನಾವು, ಒಪ್ಕೊಂಡು ಪಾಂಡವರಿಗೆ ಅರ್ಧ ಸಾಮ್ರಾಜ್ಯ ಕೊಡು, ನೀನು ತಗೋ, ಇಬ್ಬರು ನೀನು ಒಪ್ಪೋದಲ್ಲ. ಇಂಬುಕೆಯ ನೀನು ಒಪ್ಕೊಳ್ತಿ ಅನ್ನೋದಾದರೆ ನಾನು ಪಾಂಡವರನ್ನು ನೊಡಂಬಡಿಸಿ ನಾನು ಅವ್ರಿಗೆ ಒಪ್ಪಿಸ್ತೀನಿ, ನನ್ನ ಮಾತು ಮೀರಲ್ಲ. ಅವರು ಸಂಧಿ ಮಾಡಿ ಇಬ್ಬರ ನಡುವೆ ಸಂಧಿ ಮಾಡಿಬಿಟ್ಟು ಇಬ್ಬರನ್ನ ಕೂಡಿಸ್ತೀನಿ, ನೀನು ಒಪ್ಕೋ. ನಡೆವಂತು ಮಾಳ್ಪಿಂ ಪೂರ್ವಕ್ರಮದೋಳು ನಡೆವಂತ. ಪೂರ್ವದಲ್ಲಿ ಹಿಂದೆ ಯಜಮಾನ್ರು ಏನು ತೀರ್ಮಾನ ಮಾಡಿದ್ರಲ್ಲ, ಇಬ್ಬರು ಹಂಚ್ಕೊಂಡು ಸಮಸಮಾನ ಆಳ್ವಿಕೆ ಮಾಡಿಕೊಂಡು ಹೋಗ್ಬೇಕು ಅಂತ ಅದು ಒಪ್ಪಿಸ್ತೀನಿ. ಇನ್ನು ಅವರೆಮ್ಮಂದುದಮ್ಮಿ ಇಂಬಕೆಯ್ಯದವರು. ನಾವು ಹೇಳಿದ್ವಿ ಅಂದರೆ ಪಾಂಡವರು ಅವರೆಲ್ಲ 5 ಜನ ಒಪ್ಕೊಳ್ತಾರೆ, ಅವ್ರ ಮಾತು ಮೀರೋದಿಲ್ಲ, ಮೀರುವರಲ್ಲ. ನೀನು ಎಮ್ಮ ಪೇಳ್ದು ಮೀರದೆ ನೆಗಳ್ಬೇಕು. ನೀನು ಕೂಡ ನಾವು ಹೇಳೋದನ್ನು ಒಪ್ಕೊಂಡು ನಡ್ಕೋ, ಒಪ್ಕೋ ಅಂತಂದು ಭೀಷ್ಮಾಚಾರ್ಯರು ಯಾರಿಗೆ ಹೇಳ್ತಾರೆ? ದುರ್ಯೋಧನಿಗೆ ಹೇಳ್ತಾರೆ. ದುರ್ಯೋಧನಿಗೆ ಯಾರು ಹೇಳ್ತಾರೆ? ಭೀಷ್ಮಾಚಾರ್ಯರು ಹೇಳ್ತಾರೆ. ಅವಾಗ ಸುಯೋಧನಂ ಮುಗುಳ್ನಗೆ ನಗ್ತಾನೆ. ಏನಜ ನೀನು ಹೇಳ್ತಾ ಇದೀಯಾ, ನನಗೆ ಒಪ್ಪಿಗೆ ಇಲ್ಲ. ನಾನು ಬಂದಿರೋದು ಸಂಧಿ ಮಾಡಜ್ಜ ಅಂತ ಕೇಳಕ್ಕಲ್ಲ, ನಾನು ಬಂದಿರೋ ಬೇರೆ ವಿಷಯ ಅಂಥೇಳಿ ಅವನು ತಾತನ ಮಾತನ್ನು ಧಿಕ್ಕರಿಸ್ತಾನೆ. ಏನು ಹೇಳ್ತಾನೆ? ಕಂದ ಪದ್ಯದೊಳಗೆ ಬರುತ್ತೆ. ನಿಮಗ ಪೊಡಮಟ್ಟು ಪೋಪಿ ಸಮಕಟ್ಟಿಂ ಬಂದೆನ್ ಐತರೋಳ್ ಸಂಧಿಯನೇ ಸಮಕೊಳಿಸಲೆಂದು ಬಂದೆನೇ ಸಮರದೊಳಗೆನ ಗಜ್ಜ ಪೇಳಿಂ ಆವುದು ಕಜ್ಜಂ. ಅವಾಗ ಕಂದ ಪದ್ಯದಲ್ಲಿ ಬರುವಂಥದ್ದೇನು? ಯಾರು ಮಾತದು? ದುರ್ಯೋಧನ. ದುರ್ಯೋಧನ ಅಜ್ಜಿಗೆ ಹೇಳ್ತಾನೆ. ಏನು ಹೇಳ್ತಾನೆ? ನಿಮಗೆ ಪೊಡೆಮಟ್ಟು ಪೋಪಲು. ಪೊಡೆಮಟ್ಟು ಅಂದರೆ ಪೊಡೆ ಮಾಡೋದು, ಅಂದರೆ ನಮಸ್ಕಾರ ಮಾಡೋದಕ್ಕೆ. ತಾತ, ನಾನು ಇಲ್ಲಿ ಬಂದಿರೋದು ನಾನು ತಾತಗೆ ನಮಸ್ಕಾರ ಮಾಡಿ ಹೋಗ್ಬೇಕು, ನನಗೆ ಜಯ ಆಗಲಿ ಅಂತ ಹಾರೈಸು ಅಂತ ಕೇಳೋದಕ್ಕೆ ಬಂದಿದ್ದೀನಿ ಹೊರತು ಪೊಡೆಮಟ್ಟು ನಮಸ್ಕರಿಸಿ
ಪೋಪೆ ಅಂದರೆ ಹೋಗುವ. ಈ ಸಮಕಟ್ಟಿಂ, ಈ ನಿರ್ಧಾರದಿಂದ ಬಂದಿದ್ದೀನಿ ನಾನು. ತಾತಗೆ ನಮಸ್ಕಾರ ಮಾಡಿ ಈ ಯುದ್ಧದಲ್ಲಿ ನನಗೆ ಜಯ ಸಿಗಲಿ ಅಂತ ಆಶೀರ್ವಾದ ಮಾಡಜ್ಜ ಅಂತ ಆಶೀರ್ವಾದ ತಗೊಳಕ್ ಬಂದೀನಿ. ಅಲ್ಲಿ ನೋಡಿದ್ರೆ ಭೀಷ್ಮಾಚಾರ್ಯರು ಶರಶಯ್ಯ ಮೇಲೆ ಮಲಗಿದ್ದಾರೆ. ಇವನು ಹಾಗೆ ಹೇಳ್ತಾನೆ, ತನ್ನ ಹಠವನ್ನು ಬಿಡೋದೇ ಇಲ್ಲ. ಬಂದೇನ್, ಅದಕ್ಕೋಸ್ಕರ ಬಂದಿದ್ದೀನಿ. ಹೈತರವರು ಶತ್ರುಗಳವರು, ಪಾಂಡವರು, ಅವ್ರ ಜೊತೆಗೆ ಸಂಧಿ ಮಾಡ್ಕೊಳಕ್ ಬಂದೀನಿ, ಒಪ್ಪಂದ ಮಾಡ್ಕೊಳಕ್ ಬಂದೀನಿ ಅಂದ್ಕೊಂಬಿಟ್ಟೆ ನೀನು. ಸಮಕೊಳಿಸಲ್ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಬಂದೀನಿ ಅಂತ ತಿಳ್ಕೊಂಬಿಟ್ಟೆ ಜಾ ನೀನು. ತಪ್ಪು ತಿಳ್ಕೊಂಡಿ ಬಿಡ ಜಾ ನೀನು. ಬಂದಿರುವೆ ಸಮರದೋಳು ಅಂದ್ರೆ ಯುದ್ಧದಲ್ಲಿ ನನಗೆ ಅಜ್ಜ ಪೇಣು ಆವುದು ಕಜ್ಜ ಅಂದರೆ ಕಾರ್ಯ, ತತ್ಸಮ ತದ್ವ. ಸಮರದೋಳು ಯುದ್ಧ ಭೂಮಿಯಲ್ಲಿ ಒಬ್ಬ ರಾಜನಿಗೆ, ಒಬ್ಬ ಭಟನಿಗೆ, ಒಬ್ಬ ಸೈನಿಕನಿಗೆ ಕಾರ್ಯ. ಕಜ್ಜ ಯಾವುದು? ಯುದ್ಧ ಮಾಡೋದಲ್ವ. ಯಾರು ವೈರಿಗಳಿದ್ದಾರೋ ಅವ್ರ ಜೊತೆಗೆ ಯುದ್ಧ ಮಾಡೋದು, ಅವ್ರು ಚೆಂಡಾಡೋದು, ಸೋಲಿಸೋದೇ ಹೊರತು. ಹೇಳಜ ಯುದ್ಧ ರಂಗಭೂಮಿನಲ್ಲಿ ಸೈನಿಕನ ಕೆಲಸ ಏನು, ಕಾರ್ಯ ಏನು? ಯುದ್ಧ ಮಾಡೋದು. ಹೌದಾ? ನೀವು ಸಂಧಿ ಮಾಡ್ಕೊಳಕ್ಕೆ ಬರ್ತೀನಿ ಅಂತ ಹೇಳ್ತಿಲ್ಲ ಜಾ. ನಾನು ಯುದ್ಧ ಮಾಡ್ತೀನಿ ಹೊರತು ಸಂಧಿ ಮಾಡಿಕೊಳ್ಳಲ್ಲ ಅಂತೇಳಿ ಅವರ ಮಾತನ್ನ ಧಿಕ್ಕರಿಸ್ತಾನೆ. ಯಾರು? ದುರ್ಯೋಧನ ಭೀಷ್ಮಾಚಾರ್ಯರ ಮಾತನ್ನ ಧಿಕ್ಕರಿಸ್ತಾನೆ. ಆಮೇಲೆ ಹೇಳ್ತಾನೆ, ಅಜ್ಜ ನೆಲಕಿರಿವೆನೆಂದು ಬಗೆದಿರೆ ಜಲಕಿರಿವೆಂ ಪಾಂಡು ಸುತರೋಳ್ ಈ ನೆಲನಿದು ಪಾಳ್ಳೆನನ್ನೆನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪನೇ. ಹೇಳ್ದನು, ನೆಲಕಿರಿವೆನು ಎಂದು ಬಗೆದಿರೆ. ನೀನು ಈ ನೆಲಕ್ಕೋಸ್ಕರ ನಾನು ಆಸೆ ಪಡ್ತಾ ಇದ್ದೀನಿ, ಈ ಸ್ಪೀಟಕ್ಕೋಸ್ಕರ ಆಸೆ ಪಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಪ್ಪ ನೀನು ಅಜ್ಜ. ಅದೆಲ್ಲ ನನಗೆ ಬೇಕಾಗಿರೋದು. ಎದಕ್ಕೆ? ಛಲ ಕಿರಿವೆಂ. ನಾನು ಛಲದಂಕಮಲ್ಲ. ನನ್ನ ಛಲ ಏನು ಅಂದರೆ ಪಾಂಡವರನ್ನ ನಿರ್ವಂಶ ಮಾಡಬೇಕು. ನಾನಿರೋವರೆಗೂ ಅವರಿಗೆ ಪಾಲು ಕೊಡಬಾರ್ದು, ರಾಜ್ಯ ಕೊಡಬಾರ್ದು, ಈ ಭೂಮಿಯಲ್ಲಿ ಒಂದು ಪಾಲು ಕೊಡಬಾರ್ದು ಅನ್ನೋದು ನನ್ನ ಛಲ. ಆ ಛಲಕ್ಕೋಸ್ಕರ ನಾನು ಹೋರಾಟ ಮಾಡ್ತೀನಿ ಹೊರತು ಈ ನೆಲ ಕಿರಿವೇನೆ, ಈ ನೆಲಕ್ಕೋಸ್ಕರ ಅಲ್ಲ. ಆಸೆ ಇಲ್ಲ ನನಗೆ. ಪಾಂಡು ಸುತರೋಳ್ ಈ ನೆಲವಿದು. ಪಾಂಡುಪುತ್ರರ ಸುತರ ಅಂದ್ರೆ ಮಕ್ಕಳು, ಪಾಂಡುಪುತ್ರನ ಮಕ್ಕಳು ಇರುವ ಈ ನೆಲದಲ್ಲಿ ನಾನು ಇರ್ಬೇಕು ಅವ್ರ ಜೊತೆಗೆ. ಸೊ ಅವ್ರಿರೋ ಕಡೆ ನಾನು ಇರಲ್ಲ, ನಾನಿರೋ ಕೂಡ ಅವ್ರು ಇರಬಾರ್ದು. ಪಾಳ್ ನೆಲ ನನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ. ದಿನಪಸುತ ಅಂದ್ರೆ ಸೂರ್ಯನ ಮಗ ಯಾರು? ಕರ್ಣ. ಇಷ್ಟೊತ್ತಿಗಾಗಲೇ ಕರ್ಣನನ್ನ ಕೊಂದ್ಬಿಟ್ಟಿರ್ತಾರೆ, ಅರ್ಜುನ ಕೊಂದ್ಬಿಟ್ಟಿರ್ತಾನೆ. ನನ್ನ ದಿನಪಸುತ, ನನ್ನ ಸೂರ್ಯನ ಪುತ್ರ, ನನ್ನ ಸ್ನೇಹಿತನನ್ನ ಕೊಲಿಸಿದಂತಹ ಪಾಂಡವರ ಜೊತೆಗೆ ಈ ಭೂಮಿಯಲ್ಲಿ ನಾನು ಆಳ್ವಿಕೆ ಮಾಡ್ಬೇಕಾ? ಮೆರೆಯೋದಿದೆಯಾ? ಸಿಂಹಾಸನ ಏರ್ಬೇಕಂತ ಆಸೆ ನನಗೇನು ಇಲ್ಲ. ನೆಲನೊಡನೆ ಮತ್ತೆ ಪುದುವಾಳ್ದಪ್ಪನೇ. ಈ ನೆಲದ ಜೊತೆಗೆ ನಾನು ಆಳ್ವಿಕೆಯನ್ನು ಮಾಡಬೇಕಾ? ಇಲ್ಲ, ನನಗೆ ಈ ನೆಲ ಬೇಕಿಲ್ಲ ಅಂತೇಳಿ ಅವನು ಹೇಳ್ತಾನೆ. ಪುದುವಾಳ್ಪನೆ ಅಂದರೆ ಹೊಸ ಬಾಳನ್ನು, ಹೊಸ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ನನಗೆ ಆಸೆ ಇಲ್ಲ. ನಾನು ಸತ್ರು ಪರವಾಗಿಲ್ಲ, ಇವ್ರನ್ನ ನಾನು ಉಳಿಸೋದಿಲ್ಲ. ನನಗೆ ನೆಲ ಬೇಕಿಲ್ಲ, ಛಲ ಬೇಕು. ನೆಲ ಕಿರಿವೇನಲ್ಲದೆ ಛಲ ಕಿರಿವೇನು ಅಲ್ಲ, ಛಲ ಕಿರಿವೇನಲ್ಲದೆ ನೆಲ ಕಿರಿವೇನು. ನಾನು ನೆಲಕ್ಕೋಸ್ಕರ ಆಸೆಯನ್ನು ಪಡ್ತಾ ಇಲ್ಲ. ಇನ್ನು ಉತ್ಪಲ ಮಾಲ ವೃತ್ತ ಬರುತ್ತೆ. ಅಣುಗ ದಮ್ಮನ ನಿಕ್ಕಿದ ಪಾರ್ಥ ಭೀಮರ್ ಉಳ್ಳೆನ್ನಗುಂ ಒಲ್ಲೆನ್ ಒಡಲೋಳ್ ಅಸವುಳ್ಳ ಇನಂ ಅಜ್ಜ ಸಂಧಿ ಮುನ್ನಂ ಅವಂದಿರಿರುವರಂ ದಮ್ಮನ ನಿಕ್ಕುವೆನ್ ಇಕ್ಕಿ ಬಳಿಕ್ಕೆ ಸಂಧಿಗೆ ಒಯ್ವೆನ್ ನೆಗಳ್ದ ಅಂತಕಾತ್ಮಜನೋಳ್ ಎನ್ನ ಅಳಲ ಅರಿದೊಡೆ ಆಗದಿಂಬೇನೆ. ಅವನು ಹೇಳ್ತಾನೆ, ನನಗೆ ಏನು ಮೊದಲು ನಾನು ಅವರನ್ನು ಕೊಂದಾಕ್ಬೇಕು. ಏನು? ಎನ್ನ ಅಣುಗ ಅಂದರೆ ಪ್ರೀತಿಯ ಯಾರು? ಬಂಟ, ಗೆಳೆಯ ಯಾರು? ಕರ್ಣ. ದುರ್ಯೋಧನನ ಸ್ನೇಹಿತ ಯಾರು? ಅಣುಗ ಅಂದ್ರೆ ಪ್ರೀತಿಯ, ನನ್ನ ಪ್ರೀತಿಯ ಆಳನ್ ಅಂದ್ರೆ ಬಂಟ, ನನ್ನ ಸ್ನೇಹಿತ ಗೆಳೆಯನನ್ನ ಕರ್ಣನನ್ನ
ಅಣುಗ ಅಂದರೆ ಪ್ರೀತಿಯ ತಮ್ಮನನ್ನು ಯಾರು ದುಶ್ಯಾಸನನ್ನು ಅವನು ಕೂಡ ಭೀಮ ಕರುಳು ಬಗೆದು ಸಾಯಿಸ್ಬಿಟ್ಟಿರ್ತಾನೆ ಅಲ್ವಾ. ಹಂಗೆ ತಮ್ಮನನ್ನು ನನ್ನ ಸ್ನೇಹಿತನನ್ನು ಕೊಂದಂಥ ಅವರನ್ನು ದುಶ್ಯಾಸನನ್ನು ಇಕ್ಕಿದ ಅಂದರೆ ಕೊಂದು ಹಾಕಿದಂತಹ ಪಾರ್ಥ ಭೀಮರು. ಪಾರ್ಥ ಯಾರು? ಅರ್ಜುನ ಯಾರನ್ನು ಕೊಲ್ತಾನೆ? ಕರ್ಣನನ್ನು ಕೊಲ್ತಾನೆ. ಭೀಮ ಯಾರನ್ನು ಕೊಲ್ತಾನೆ? ದುಶ್ಯಾಸನನ್ನು ಕೊಲ್ತಾನೆ. ಹೀಗೆ ನನ್ನ ಕರ್ಣ ಮತ್ತೆ ನನ್ನ ದುಶ್ಯಾಸನ ಸ್ನೇಹಿತ ಮತ್ತು ನನ್ನ ಪ್ರೀತಿಯ ತಮ್ಮನ್ನು ಕೊಂದಂತ ಆ ಪಾರ್ಥ ಮತ್ತು ಭೀಮರನ್ನ ಕೊಲ್ಲದೆ ಇರೋದಿಲ್ಲ. ಉಳ್ಳಂ ಅನ್ಯಗಂ ಅವರು ಇರೋವರೆಗೂ ಕೂಡ ಒಲ್ಲೆನ್ ಎನ್ನ ಒಡಲೋಳ್ ಅಂದರೆ ನನ್ನ ದೇಹದಲ್ಲಿ ಎನ್ನ ಹಸು ಅಂದರೆ ಪ್ರಾಣ, ನನ್ನ ಪ್ರಾಣ ಇರೋವರೆಗೂ ಉಳ್ಳವನು ಇರೋ ತನಕ ಅಜ್ಜ ಸಂಧಿ ಮಾಡಿಕೊಳ್ಳಲ್ಲ. ಆ ಪಾರ್ಥ ಮತ್ತು ಭೀಮ ಅವರು ಇರೋವರೆಗೂ ನನ್ನ ಮೈಯೊಳಗೆ ಪ್ರಾಣ ಇರೋವರೆಗೂ ಸಂಧಿಗೆ ಒಪ್ಪೋದಿಲ್ಲ. ನಾನು ಸಾಯ್ಬೇಕಿಲ್ಲ ಅಂದ್ರೆ ಅವ್ರು ಸಾಯ್ಬೇಕು, ನಾನು ಒಪ್ಪೋದಿಲ್ಲ. ನನಗೆ ನೆಲ ಬೇಡ, ಛಲ ಬೇಕು. ಛಲಕಿರಿವೆನಲ್ಲದೆ ನೆಲಕಿರಿವೆ ಹೇಳ್ತಾನೆ. ಮುನ್ನಂ ಆವಂದಿರ್ ಇಬ್ಬರು ಮನ್ ಅಂದ್ರೆ ಅವರಿಬ್ಬರನ್ನ ಯಾರ್ಯಾರನ್ನ? ಅರ್ಜುನ ಮತ್ತೆ ಭೀಮರನ್ನ ಇಕ್ಕುವೆನ್ ಇಕ್ಕಿ ಬಳಿಕೆ ಅಂತಕಾತ್ಮಜನೊಳ್. ಅಂತಕಾತ್ಮಜ ಅಂದರೆ ಯಮನ ಮಗ ಯಾರು? ಧರ್ಮರಾಯ. ಆ ನಂತರ ಧರ್ಮರಾಯನ ಮೇಲೆ ನನಗೆ ಸಿಟ್ಟಿಲ್ಲ ಹೇಳ್ತಾನೆ. ಬೇಕಾದ್ರೆ ಆ ನಂತರ ಅವರಿಬ್ಬರನ್ನು ಸಾಯಿಸಿದ ಮೇಲೆ ಅಂತಕಾತ್ಮಜನೊಳ್. ಅಂತಕಾತ್ಮಜ ಅಂದರೆ ಯಮನ ಮಗ ಧರ್ಮರಾಯ. ಧರ್ಮರಾಯನಲ್ಲಿ ಎನ್ನ ಅಳಲ್ ಅರಿದೊಡೆ, ನನ್ನ ದುಃಖ ತಣ್ಣಗಾಗಿ ಮೇಲೆ. ಅವಾಗ ದುಃಖ ತಣ್ಣಗಾಗತ್ತೆ ಯಾವಾಗ? ಆ ಪಾರ್ಥ ಮತ್ತು ಭೀಮರನ್ನು ಕೊಂದ ಮೇಲೆ ನನ್ನ ದುಃಖ ಕಮ್ಮಿ ಆಗುತ್ತೆ. ಆ ನಂತರ ಬೇಕಾದ್ರೆ ಧರ್ಮರಾಯನ ಬಳಿ ಅಂತಕಾತ್ಮಜ ಅಂದರೆ ಯಮನ ಮಗನಲ್ಲಿ ಎನ್ನ ಅಳಲ್ ಅರಿದೊಡೆ ತಣ್ಣಗಾದಾಗ ಆಗುವುದಿಲ್ಲ ಎಂಬೇನೆ. ಅವಾಗ ನಾನು ಆಗಲ್ಲ ಅಂತ ಹೇಳ್ತೀನಿ ತಾತ, ಒಪ್ಕೊಳ್ತೀನಿ ತಾತ, ಸಂಧಿ ಮಾಡ್ಕೊಳ್ತೀನಿ ತಾತ. ಆದರೆ ನನ್ನ ತಮ್ಮ ನನ್ನ ಸ್ನೇಹಿತರು ಇಬ್ಬರನ್ನ ಕೊಂದಂಥ ಪಾರ್ಥ ಭೀಮರನ್ನ ಕೊಂದಲ್ಲದೆ ಸಂಧಿಗೆ ಒಪ್ಪೋದಿಲ್ಲ. ಅವರಿಬ್ಬರನ್ನು ಇಕ್ಕಿ ಕೊಂದ ಮೇಲೆ ನನ್ನ ಮನಸ್ಸು ಶಾಂತ ಆಗಿದ ಮೇಲೆ, ಹೃದಯ ತಣ್ಣಗಾದ ಮೇಲೆ, ಆಮೇಲೆ ಬೇಕಿದ್ರೆ ನಮ್ಮ ಧರ್ಮರಾಯನೇ ಅವನ ಜೊತೆ ಬೇಕಿದ್ರೆ ನಾನು ಸಂಧಿ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಲ್ಲ ಅನ್ನಕ್ಕಾಗತ್ತೆ ಅಂತ ಮಾಡ್ಕೊಳ್ತೀನಿ ತಾತ. ಆದರೆ ಈಗ ಹುಡುಕೊಂಡು ಹೊಡಿಬೇಕು, ನಾನು ಕೋಲ್ಬೇಕು ನಾನು ಅಂಥೇಳಿ ಅವನು ಛಲವನ್ನು ಇಲ್ಲಿ ಮೆರೀತಾನೆ. ಇನ್ನೊಂದು ಕಂದ ಪದ್ಯ. ಪುಟ್ಟಿದ ನೂರ್ವರುಂ ಒಡ ನೂರ್ವರುಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪದೊಳ್ದುದು ಸತ್ತರ್ ಪುಟ್ಟರೇ ಪಾಂಡವರೋಳ್ ಇರಿದು ಚಲಮನೆ ಮೆರೆವಂ. ನೋಡಿ, ಅವನು ಹುಟ್ಟಿದ ಅಂದರೆ ಅವ್ರ ಜೊತೆ 100 ಜನ ಹುಟ್ಟಿದ್ರು ಅಲ್ವಾ? ದುರ್ಯೋಧನನ ಎಷ್ಟು ಜನ ಅಣ್ತಮ್ಮಳು? 100 ಜನ. ಒಡ ಹುಟ್ಟಿದಂತಹ 100 ಜನರನ್ನು ಹುಟ್ಟಿದ ನನ್ನ ಒಡ ಹುಟ್ಟಿದ ಮತ್ತೆ ಹೇಳ್ತಾರೆ, ನನ್ನ ಹೊಟ್ಟೆ ನೋವು. ಅವ್ರು 100 ಜನನ ಎಲ್ಲರನ್ನೂ ಕುಂದಾಕಿಬಿಟ್ಟಾರೆ ಅವರು. ಉಳಿದಿರೋ ನಾನು ಒಬ್ಬನೇ ತಥಾ 100 ಜನ ಹೋದರು ಅಣ್ತಮ್ಮಳು. ದುಶ್ಯಾಸನವಾದ ಕರ್ಣವಾದ ಈ ನಡೆದು 100 ಇದಿರ್ಚಿ ಯುದ್ಧ ಮಾಡಿ ಸತ್ತರೆ ಕೋಪಂ ಪುಟ್ಟಿ ಪೊದೊಳ್ದುದು. ಆ ಕೋಪ ಅನ್ನೋದೇನಿದೆ ಅದು ಹುಟ್ಟಿ ಹೊರಹೊಮ್ಮಿ ಬರುತ್ತೆ. ಸತ್ತವರು ಮತ್ತೆ ಹುಟ್ಟೋದಿಲ್ವೇ? ಹುಟ್ಟುತ್ತಾರೆ. ಪಾಂಡವರೋಳ್ ಅಂದರೆ ಪಾಂಡವರಲ್ಲಿ ಇರಿದು ಅವ್ರ ಜೊತೆಗೆ ಯುದ್ಧ ಮಾಡಿ ಛಲವನೇ ಮೆರೆವೆಂ. ನನಗೆ ಇವ್ರನ್ನೆಲ್ಲ ಕಳ್ಕೊಂಡಿದ್ದೀನಿ ಅನ್ನೋ ದುಃಖ ಇದೆ. ಆದರೂ ಒಂದು ಸಮಾಧಾನ ಏನು ಅಂದರೆ ನಮ್ಮಲ್ಲಿ ಮತ್ತೆ ಹುಟ್ಟು ಬರುತ್ತೆ. ಈಗ ಹುಟ್ಟಿದ್ದಾರೆ, ಸತ್ತಿದ್ದಾರೆ, ಮತ್ತೆ ಹುಟ್ಟುತ್ತಾರೆ. ಸಾವು ಹುಟ್ಟು ಇದ್ದಿದ್ದೆ. ಅವಾಗ ಆ ನಂಬಿಕೆ ಜೈನ ಧರ್ಮದ ಗ್ರಂಥಗಳಾಗೋದ್ರಿಂದ ಅವರಲ್ಲಿ ಹುಟ್ಟು ಅದು ಅವೆಲ್ಲ ನಂಬಿಕೆ ಇರುವಂಥದ್ದು. ಬರೆದಲ್ಲಿ ರನ್ನ ಇದಾನಲ್ಲ, ಅವನು ಜೈನ ಕವಿ. ಜೈನರಲ್ಲಿ ಏನು ನಂಬಿಕೆ ಅಂದರೆ ಈಗ ಹುಟ್ಟಿ ಭವಾವಳಿ ಅಂತ ಕರೀತಾರೆ. ತಲಾಂತರದ್ದು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದು ಸಾಯ್ತಾರೆ, ಮುಂದಿನ ಜನ್ಮದಲ್ಲಿ ಒಳ್ಳೆಯದಾಗಿಬಿಡ್ತಾರೆ. ಕೆಟ್ಟವರಾದರೆ ನಾಯಿ ನರಿ ಏನೋ ಆಗಿ ಇಟ್ಟು ಮುಂದಿನ ಜನ್ಮಗಳು ಭವಾವಳಿಗಳು ಸಾಯ್ತಾರೆ.
ಅಂತಂದೆಲ್ಲ ಬರುತ್ತೆ. ಹಂಗೆ ಆ ರನ್ನ ಬರೆದಿರೋದ್ರಿಂದ ಅವನು ನನ್ನ 100 ಜನ ಸತ್ತಿದ್ದಾರೆ ಅಂದರೆ ಅವ್ರು ಹುಟ್ಟುತ್ತಾರೆ ಮುಂದೆ, ಅದ್ರ ಚಿಂತೆ ಇಲ್ಲ ನನಗೆ. ಆದರೆ ಇವ್ರನ್ನ ನಾನು ಕೊಲ್ಲಬೇಕು, ಕೊಂದು ನಾನು ಮುಂದೆ ಹುಟ್ಟುವೆ. ನಾ ಪಾಂಡವರೋಳು ಇರಿದು ಛಲವನ್ನೇ ಮೆರಿಬೇಕು. ನನ್ನ ಛಲವನ್ನು ಮೆರೀತೇನೆ ಹೊರತು ನೆಲಕ್ಕೋಸ್ಕರ ನಾನು ಆಸೆ ಪಡಲ್ಲ. ಇವ್ರನ್ನೆಲ್ಲ ಕಳ್ಕೊಂಡು ನೀನು ಮಹಾರಾಜ ಆಗು, ಈ ಹಸ್ತಿನಾಪುರದ ರಾಜ ಆಗು ಅಂತ ನೀನು ಹೇಳಿದ್ರೆ ಒಪ್ಕೋಬೇಕ ನಾನು? ಇಲ್ಲ ತಾತ, ನನಗೆ ಬೇಕಿಲ್ಲ. ಸತ್ತುತ್ತಾರೆ ಮತ್ತೆ ಹುಡ್ತಾರೆ, ಅವ್ರ ಬಗ್ಗೆ ಚಿಂತೆ ಇಲ್ಲ, ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದಾರೆ ಅವರು. ಆದರೆ ನಾನು ಇವ್ರನ್ನ ಸುಮ್ಮನೆ ಬಿಡಲ್ಲ, ಒಂದಾಗ್ತೀನಿ. ಮತ್ತೆ ಹೇಳ್ತಾನೆ, ಕಾದದಿರೆ ನಜ್ಜ ಪಾಂಡವರಾದರ್ ಮೇಣಿಂದಿನೊಂದೆ ಸಮರದೋಳ್ ಆಮ್ ಮೇಣ್ ಆದೆನ್ ಅದರಿಂದೆ ಪಾಂಡವರ್ಗಾದುದು ಮೇಣಾಯ್ತು ಕೌರವಂಗೆ ಅವನಿತಳಂ. ಏನು ದುರ್ಯೋಧನ ಹೇಳ್ತಾನೆ, ಕಾದದೆ ಅಂದರೆ ಕಾಯ್ದೆಲೆ ಅಂದರೆ ಯುದ್ಧ ಮಾಡದೆ ಇರೇನು, ಯುದ್ಧ ಮಾಡದೆ ನಾನು ಇರೋದಿಲ್ಲ ಅಜ್ಜ. ಪಾಂಡವರು ಅಂದರೆ ಪಾಂಡವರು ಆದರು ಮೇನ್ ಇಂದಿನ ಒಂದೇ ಸಮರದೋಳ್ ಆಮ್ ಅದೇನಾಗುವೆನು ಅದರಿಂದೆ ಪಾಂಡವರಿಗೆ ಆದುದು ಆಯಿತು ಗೌರವಂಗೆ ಅವನಿತಳಮು. ಈ ಪಾಂಡವರು ನಾನು ಸತ್ತರೆ ಅವರಿಗೆ ಆಗಲಿ ಈ ಅವನಿ ಭೂಮಿ, ಆದರೆ ನಾನು ಇರೋವರೆಗೂ ಅವರಿಗೆ ಹಾಗೆ ಕೊಡ ಕಾದ್ಲಿ, ಅವ್ರು ಯುದ್ಧ ಮಾಡಲಿ, ಗೆಲ್ಲಿ, ಅವ್ರು ಗೆದ್ರೆ ಅವ್ರಿಗೆ, ನಾನು ಗೆದ್ರೆ ನನಗೆ. ಹಂಗಾಗಿ ಅದರಿಂದ ಪಾಂಡವರಿಗೆ ಆದದು ಇನ್ನು ಆಯಿತು ಕೌರವಂಗೆ ಅವನಿತಳಂ. ಪಾಂಡವರಿಗೆ ಈ ರಾಜ್ಯ ಆಗಬೇಕು ಅನ್ನೋದಾದರೆ ನಾನು ಹೋರಾಟ ಮಾಡಿ ಅವ್ರು ಗೆಲ್ಲಬೇಕು. ಅವ್ರಿಗೇನು ಗತಿ ಆಗಿತ್ತೋ ನಮಗೇನು ಗತಿ ಆಗತ್ತೋ ಅವ್ರಿಗೆ ಗತಿ ಆಗಬೇಕು. ಇಲ್ಲಾಂದ್ರೆ ಅವ್ರಿದ್ರೆ ಅವ್ರಿಗೆ ರಾಜ್ಯವನ್ನು ಕೊಡ್ತೀನಿ. ಆದರೆ ಯುದ್ಧ ಮಾಡ್ದಲೇ ನೀನು ಸಂಧಿ ಮಾಡ್ಕೊಳ್ಳಪ್ಪ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ದುರ್ಯೋಧನ ಭೀಷ್ಮರನ್ನು ಕುರಿತು, ಅಜ್ಜ ನಾನು ಪಾಂಡವರೊಡನೆ ಯುದ್ಧ ಮಾಡದೇ ಇರೋದಿಲ್ಲ. ಇಂದಿನ ಯುದ್ಧದಲ್ಲಿ ಒಂದು ಪಾಂಡವರು ಭೂಮಿಗೆ ಒಡೆಯರಾದರು ಅಥವಾ ನಾನು ಭೂಮಿಗೆ ಒಡೆಯ ಆಗ್ತೀನಿ. ಆದ್ದರಿಂದ ನಾನು ಯುದ್ಧವನ್ನು ಮಾಡ್ತೀನಿ. ಈ ಯುದ್ಧವಂತೂ ನಿರ್ಣಯ ಮಾಡೇ ಮಾಡ್ತದೆ. ನಾನು ಸತ್ತರೆ ಅವ್ರು ರಾಜರಾಗ್ತಾರೆ, ಅವ್ರು ಸತ್ತರೆ ನಾನು ರಾಜರಾಗ್ತೀನಿ. ಯುದ್ಧ ಮಾಡೋದು ನಿಲ್ಲಿಸೋದು ಬೇಡ, ಒಪ್ಪಂದ ಮಾಡ್ಕೊಡಲ್ಲ, ನಾನು ಒಪ್ಪೋದಲ್ಲ. ತಗೋ ನೋಡು, ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡು ಅಂತೇಳಿ ತನ್ನ ಛಲವನ್ನೇ ಮೇಯ್ತೇನೆ ಹೊರತು ನೆಲಕ್ಕೆ ಆಸೆಯನ್ನು ಕೊಡೋದಿಲ್ಲ. ಅವ್ರನ್ನೆಲ್ಲರ ಕಳ್ಕೊಂಡಿದ್ದೀನಿ, ನಾನು ಅವ್ರನ್ನೆಲ್ಲ ನಾಶ ಮಾಡಿ. ಹೀಗೆ ಹುಟ್ತಾ ಅಣ್ತಮ್ಮಳು ಬೆಳೀತಾ ದಾಯಾದಿಗಳು ಅನ್ನಂಗಾಗಿ ಕೌರವರು ಪಾಂಡವರು ಪರಸ್ಪರ ಹೊಡೆದಾಡಿ ನಾಶ ಆಗ್ತಾರೆ ಅನ್ನೋದು. ಕೊನೆ ಕೃಷ್ಣನ ದೆಸೆಯಿಂದ ಪಾಂಡವರು ಉಳ್ಕೊಳ್ತಾರೆ. ಆ ನಂತರ ಮುಂದೆ ಮಹಾಭಾರತ ಇನ್ನು ಕಥೆಗಳು ಬೆಳೀತಾ ಹೋಗ್ತವೆ. ಇಷ್ಟು ಈ ಪದ್ಯದ ಆಶಯ. ಆ ನಂತರ ಮುಂದಿನ ವಿಚಾರವನ್ನು ನೋಡೋಣ. 10ನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ಪುಸ್ತಕದ 4ನೇ ಪದ್ಯ ಛಲಮನೆ ಮೆರೆವೆನು. ರನ್ನ ಬರೆದಂತಹ ಈ ಒಂದು ಪದ್ಯವನ್ನು ಈಗ ರಾಗವಾಗಿ ಹೇಳ್ಕೊಡ್ತೀನಿ. ಎಲ್ಲರೂ ಹೇಳ್ತೀರಾ? ಮೊದಲು ವಚನ. ಇಂಬುಕೈವೆಯಪ್ಪೊಡೆ ಪಾಂಡವರ ನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವಕ್ರಮದೋಳ್ ನಡೆವಂತು ಮಾಳ್ಪಿಂ ಇನ್ನುಂ ಅವರೆಮ್ಮಂದುದಂ ಮೀರುವರಲ್ಲ ನೀನುಂ ಎಮ್ಮ ಪೇಳುದಂ ಮೀರದೆ ನಗಳು ವೇಳ್ಕುಮ್ಮೆನೆ ಸುಯೋಧನಂ ಮುಗುಳ್ನಯನಕ್ಕೋ. ನೋಡಿ, ಕಮ್ ಅಂತ ಐತೆ ಅಂದ್ರೆ ಕಂದ ಪದ್ಯ ಅಂತೇಳಿ ಅಲ್ವಾ. ಹೂ ಅಂತ ಇದ್ರೆ ಉತ್ಪಲಮಾಲ ವೃತ್ತ. ಈ ಕಂದ ಪದ್ಯ ಮೊದಲೇ. ನಿಮಗ ಪೊಡೆಪಟ್ಟು ಪೋಪಿ
ನಿಮಗೆ ಪಡಮಟ್ಟು ಪೋಪಿ ಸಮಕಟ್ಟಿಂ ಬಂದೆನ್ ಐತರೋಳ್ ಸಂಧಿಯನೇ ಸಮಕುಳಿಸಲೆಂದು ಬಂದೆನೆ ಸಮರದೊಳೋ ಎನಗಜ್ಜ ಬೇಡಿಂ ಆವುದು ಕಜ್ಜಂ ಪೂರ್ತಿ ಹೇಳ್ತೀನಿ, ಎರಡೆರಡು ಸಾಲ ಒಂದೊಂದ್ಸರಿ ಹಾಗೆ ಹೇಳು. ನಿಮಗ ಪೊಡೆಪಟ್ಟು ಪೋಪೀಂ ಸಮಕಟ್ಟಿಂ ಬಂದನ್ ಐತರೋಳ್ ಸಂಧಿಯನೇಂ ಸಮಕೊಳಿಸಲೆಂದು ಬಂದೆನೆ ಸಮರದೊಳು ಎನಗಜ್ಜ ಬೇಡಿ ಮಾವುದು ಕಜ್ಜಂ ನೆಲಕಿರುವೆನೆಂದು ಬಗೆದಿರೆ ಚಲಕಿರುವೆಂ ಪಾಂಡು ಸುತರೋಳಿ ನೆಲವಿದು ಪಾಂಡು ಸುತರೋಳ್ ಈ ನೆಲನಿದು ಪಾಳ್ನೆಲ ನೆನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪನೆ ಉತ್ಪಲ ಮಾಲ ವೃತ್ತ ಮೂರನೇ ಚರಣ. ಎನ್ನಣುಗಾಳಂ ಎನ್ ಅಣುಗದಮ್ಮನ ನಿಕ್ಕಿದ ಪಾರ್ಥ ಭೀಮರು ಉಳ್ಳೆನ್ನಗಂ ಒಲ್ಲೆನ್ ಎನ್ನೊಡಲೋಳ್ ಅನ್ನಸ ಉಳ್ಳಿನ ಮಜ್ಜ ಸಂಧಿಯಂ ಮುನ್ನಂ ಅವಂದಿರ್ಬರು ಇಕ್ಕುವೆ ನಿಕ್ಕಿ ಬಳಿಕೆ ಸಂಧಿಗೆ ವೈವೆನ್ ಯಗಳ್ದಿ ಅಂತಕಾತ್ಮಜನೋಳ್ ಎನ್ ಅಳಲಾರಿದೊಡೆ ಆಗದೆಂಬೆನೆ. ಒಂದೊಂದೇ ಸಾಲ ಹೇಳ್ತೀನಿ. ಎನ್ ಅಣುಗಾಳಂ ಎನ್ ಅಣುಗ ದಮ್ಮನ ನಿಕ್ಕಿದ ಪಾರ್ಥ ಭೀಮರು ಉಳ್ಳೆನ್ನಗಂ. ಬೇಡ ಬೇಡ ನಾನೇ ಹೇಳ್ತೀನಿ ಕೇಳಿ. ಎನ್ ಅಣುಗಾಳಂ ಎನ್ ಅಣುಗ ದಮ್ಮನ ನಿಕ್ಕಿದ ಪಾರ್ಥ ಭೀಮರು ಉಳ್ಳೆನ್ನಗಂ ಒಲ್ಲೆನೆನ್ನೊಡಲೋಳ್ ಅನ್ನಸು ಉಳ್ಳಿನ ಮಜ್ಜ ಸಂಧಿಯಂ ಮುನ್ನಂ ಅವಂದಿರ್ಬರುಂ ಇಕ್ಕುವೆನ್ ಇಕ್ಕಿ ಬಳಿಕೆ ಸಂಧಿಗೆ ವೈವೆನ್ ಅಂತಕಾಂತಕಾತ್ಮಜನೋಳ್ ಎನ್ನಳಲ ಅರಿದೊಡೆ ಆಗದೆ ಎಂಬೆನೆ. ಇನ್ನೊಂದು ನೆಕ್ಸ್ಟ್ ಕಂದ ಪದ್ಯ. ಪುಟ್ಟಿದ ನೂರರುಂ ಎನ್ಮಡ ಮುಟ್ಟಿದ ನೂರ್ಮರುಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪದಳ್ದು ಸತ್ತರ್ ಪುಟ್ಟರೇ ಪಾಂಡವರೋಳ್ ಇರಿದು ಚಲಮನೆ ಮೆರವೆಂ ಕಾದದಿರೆನಜ್ಜ ಪಾಂಡವರಾದ ಮೇಣಿಂದಿನೊಂದೆ ಸಮರದೋಳ್ ಆಮೇಣಾದೆನ್ ಅರಿದಿಂದೆ ಪಾಂಡವರ್ಗಾದುದು
ಮೇನ್ ಆಯ್ತು ಕೌರವಂಗೆ ಅವನೇ ತಳಂ